ರೈತನ ಜಮೀನಿನಲ್ಲಿ ಸಿಕ್ಕ ಆ ಶಿಲೆ ಅಯೋಧ್ಯೆ ಮಂದಿರದಲ್ಲಿ ದೇವರಾಗಿದೆ. ಬಾಲರಾಮನಾಗಿ ಜಗತ್ತಿಗೆ ದರ್ಶನ ನೀಡುತ್ತಿದೆ. ಆದರೆ ಅದೇ ಶಿಲೆಯನ್ನ ಭೂಮಿಯಿಂದ ಹೊರತೆಗೆದಾಗ ಹಾಕಿರೋ ದಂಡ ಈಗ ಸದ್ದು ಮಾಡ್ತಿದೆ. ಅಯೋಧ್ಯೆಯ ಭವ್ಯ ಮಂದಿರದಲ್ಲಿ ನಿಂತಿರೋ ಬಾಲರಾಮ ಲಕ್ಷ ಲಕ್ಷ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ. ಕೋಟಿ ಕೋಟಿ ಭಕ್ತರ ಆರಾಧ್ಯ ದೈವನಾಗಿದ್ದಾನೆ. ನೋಡುತ್ತಲೇ ಭಕ್ತಿ ಭಾವ ಹೆಚ್ಚಿಸೋ ರಾಮ ಅರಳಿರೋದೆ ಕರುನಾಡ ಕಲ್ಲಿನಲ್ಲಿ. ಮಂದಿರ ಲೋಕಾರ್ಪಣೆಯಾದ್ರೂ ರಾಮನ ಕಲ್ಲಿನ ವಿವಾದ ಜೀವಂತವಾಗಿದೆ. ಕಲ್ಲು ಹೊರತೆಗೆದವನಿಗೆ ದಂಡದ ಹಣ ಕೊಡ್ತೀವಿ ಎಂದ ಬಿಜೆಪಿ. 2 ವರ್ಷದ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹಿಂದೆಗೆ ದಂಡ ಕಟ್ಟಿದ್ದೇನೆ ಎಂದ ಗುತ್ತಿಗೆದಾರ. ಸರ್, ಆನ್ಲೈನಲ್ಲಿ ಅವರು 80,000 ರೂಪಾಯಿ ನಮ್ಮ ಪಕ್ಷದ ವತಿಯಿಂದಲೇ ನಿಮಗೆ 80,000 ಕೊಡ್ತಾರೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸಿರೋ ಬಾಲರಾಮನ ವಿಗ್ರಹವನ್ನ ಮೈಸೂರಿನ ಶಿಲ್ಪಿ ಅರುಣ್ ಕೆತ್ತಿರೋದು ಹೆಮ್ಮೆಯ ವಿಷಯವಾದರೆ ಈ ಶಿಲೆ ಕೂಡ ಮೈಸೂರು ಜಿಲ್ಲೆಯದ್ದೇ ಅನ್ನೋದು ಮತ್ತೊಂದು ಹೆಮ್ಮೆ. ಮೈಸೂರು ತಾಲೂಕಿನ ಗುಜ್ಜೇಗೌಡನಪುರದ ರಾಮದಾಸ್ ಅನ್ನೋ ರೈತ ತನ್ನ ಜಮೀನಿನಲ್ಲಿದ್ದ ಕಲ್ಲನ್ನ ಶ್ರೀನಿವಾಸ್ ಅನ್ನೋ ಗುತ್ತಿಗೆದಾರನ ಮೂಲಕ ಹೊರತೆಗೆಸಿದ್ದ. 2 ವರ್ಷದ ಹಿಂದೆಯೇ ಕಲ್ಲು ಹೊರತೆಗೆಯಲಾಗಿತ್ತು. ವಿಷಯ ಅಂದ್ರೆ ಅನುಮತಿ ಇಲ್ಲದೆ ಕೃಷಿ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ಮಾಡಿದ್ದಕ್ಕೆ ಶ್ರೀನಿವಾಸ್ಗೆ 80,000 ದಂಡ ಹಾಕಲಾಗಿತ್ತು. ಈ ಬಗ್ಗೆ ಶ್ರೀನಿವಾಸ್ ಅಳಲು ತೋಡಿಕೊಳ್ಳುತ್ತಿದ್ದಂತೆ ಶ್ರೀನಿವಾಸ್ ಕಟ್ಟಿರೋ 80,000 ಹಣವನ್ನ ಬಿಜೆಪಿಯಿಂದ ಕೊಡ್ತೀವಿ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಅನಧಿಕೃತವಾಗಿ ಅದನ್ನು ಕಲ್ಲನ್ನು ತೆಗೆದಿದ್ದಾರೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಏನು ಮಾಡೋಕ್ಕಾಗಲ್ಲ. ಆದರೂ ಸರ್ಕಾರದ ಏನು ದಂಡ ಇದೆ ಆ ದಂಡನ ಹಾಕಿದ್ದಾರೆ. ಖಂಡಿತ ಶ್ರೀನಿವಾಸ್ ಅವರಿಗೆ ಆ ದಂಡ ಏನು ಕಟ್ಟಿದ್ದಾರೆ ಅದನ್ನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ನಮ್ಮ ಅಧ್ಯಕ್ಷರ ಕೈಯಿಂದಲೇ ನಾವು ನಮ್ಮ ಪಕ್ಷದ ವತಿಯಿಂದಲೇ ನಿಮಗೆ 80,000 ಕೊಡ್ತಾರೆ. ಅಷ್ಟಕ್ಕೂ ರಾಮನ ಮೂರ್ತಿಗೆ ಕಲ್ಲು ಕೊಟ್ಟಿದ್ದಕ್ಕೆ ದಂಡ ಹಾಕಲಾಗಿದೆ ಅನ್ನೋ ಸುದ್ದಿ ಹರಿದಾಡಿತ್ತು. ಆದರೆ ಈ ಬಗ್ಗೆ ಸ್ವತಃ ಶ್ರೀನಿವಾಸ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ. 2022ರ ಜುಲೈನಲ್ಲೇ ದಂಡ ಹಾಕಲಾಗಿದೆ. ಆದರೆ ರಾಮಮೂರ್ತಿಗೆ ಈ ಕಲ್ಲನ್ನ ಕಳಿಸಿದ್ದು 6 ತಿಂಗಳ ಹಿಂದಷ್ಟೇ. ಹೀಗಾಗಿ ರಾಮನ ವಿಗ್ರಹಕ್ಕೂ ದಂಡಕ್ಕೂ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಪಪ್ರಚಾರ ಬೇಡ ಅಂತಾನೂ ಮನವಿ ಮಾಡಿದ್ದಾರೆ. ಸರ್, ನಮಗೆ ಅಲ್ಲಿ ಕಲ್ಲನ್ನ ತೆಗಿಬೇಕಾದ್ರೆ ನಮಗೆ ಅಂದರೆ ಭೂಮಿ ಲೆವೆಲಿಂಗ್ ಮಾಡಬೇಕಾದ್ರೆ ಕಲ್ಲುಗಳು ಬರ್ತಾಯಿತ್ತಲ್ಲ, ಆ ಸಂದರ್ಭದಲ್ಲಿ ನಮಗೆ ದಂಡ ಹಾಕಿದ್ದು. ಇಲ್ಲ ಅಯೋಧ್ಯೆಗೆ ಕಳಿಸ್ಬೇಕಾದ್ರೆ ನಿಮಗೆ ಲಾರಿ ಹಿಡಿದು ದಂಡ ಹಾಕಿದ್ರೆ ಆ ಥರ ಈ ಥರ ಅಂತೆಲ್ಲ ಕೇಳ್ತಾರೆ. ದಯವಿಟ್ಟು ಇಲ್ಲ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಅದೇ ರೀತಿಯೇ ಪ್ರಶ್ನೆ ಮಾಡೋಕ್ಕೆ ಹೋಗ್ಬೇಡಿ. ಈಗ ಅಯೋಧ್ಯೆಗೆ ಕಳಿಸಿದ್ದು ಜನವರಿಲಿ ಇರಬೇಕು ಅನ್ಕೋತೀನಿ. ಹೋದ ವರ್ಷ 2023 ಜನವರಿಲಿ. ಅದರಿಂದ 1-2 ತಿಂಗಳ ಹಿಂದೆ ಆ ಥರ ನಡೀತಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ವಿರಾಜಮಾನ ಆಗಿರೋ ಬಾಲರಾಮ ನಿತ್ಯ ಲಕ್ಷಾಂತರ ಭಕ್ತರಿಗೆ ದರ್ಶನ ನೀಡುತ್ತಿದ್ರೆ, ಇತ್ತ ಕರುನಾಡಿನಲ್ಲೇ ಈ ಶಿಲೆಯ ದಂಡದ ವಿವಾದ ಇನ್ನೂ ಸದ್ದು ಮಾಡುತ್ತಲೇ ಇದೆ. ರಾಮ್ ಟಿ9 ಮೈಸೂರು.